ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಮಸ್ಕಾರ. ಇದೇ ಏಪ್ರಿಲ್ 19 ಮತ್ತು 20 ತಾರೀಕು ಹೊನಲು ಬೆಳಕಿನ ಒಂದು ಕ್ರಿಕೆಟ್ ಪಂದ್ಯಾಟವು ಮತ್ತು ಥ್ರೋಬಾಲ್ ಪಂದ್ಯಾಟವನ್ನು ಇದೇ ಸಹ್ಯಾದ್ರಿ ಕ್ರೀಡಾಂಗಣದಲ್ಲಿ, ಮಂಗಳೂರಿನ ಸಹ್ಯಾದ್ರಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಇವತ್ತು ಅದು ಆಯೋಜನೆ ಮಾಡಿರ್ತಕ್ಕಂಥ ಭಾಳ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಯುವಕರು ಇವತ್ತು ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು, ನಾವೆಲ್ಲರೂ ಒಗ್ಗಟ್ಟಾಗತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ. ಅದರಲ್ಲಿಯೂ ಭಾಳ ಪ್ರಾಮುಖ್ಯವಾಗಿ ನಮ್ಮ ಕ್ರಿಕೆಟ್ ಆಡ್ತಕ್ಕಂಥ ಕ್ರೀಡಾಳುಗಳು ಏನು 14 ಜನ ಕ್ರಿಕೆಟ್ ಆಟಗಾರರಲ್ಲಿ ಯಾರಾದರೂ ಒಬ್ಬರು ಒಂದು ಸಮಾಜದ ಸಂಘಟನೆಯ ಬಗ್ಗೆ ತಮ್ಮ ಪ್ರಬುದ್ಧವಾದಂಥ ನುಡಿಯನ್ನು 2 ನಿಮಿಷ ನುಡಿಬೇಕು. ಅವರು ವೇದಿಕೆಯ ಹಿಂಭಾಗದಲ್ಲಿ ಅವರನ್ನು ಕರೆಸಿ ಆ ಸಂದರ್ಭದಲ್ಲಿ ಒಂದು ಸಮಾಜದ ಬಗ್ಗೆ 2 ನಿಮಿಷ ಮಾತನಾಡಬೇಕು. ಅದರಲ್ಲಿ ಅತ್ಯುತ್ತಮವಾಗಿ ಅವ್ರದ್ದನ್ನು ರೆಕಾರ್ಡ್ ಮಾಡಿರ್ತೇವೆ. ಅತ್ಯುತ್ತಮವಾಗಿ ಮಾತನಾಡಿರ್ತಕ್ಕಂತಹ 14ರಲ್ಲಿ ಒಬ್ಬ ಕ್ರೀಡಾಪಟುಗೆ 5,000 ರೂಪಾಯಿಯ ಒಂದು ಬಹುಮಾನವನ್ನು ನಾವು ಕೊಡಲಿಕ್ಕಿದ್ದೇವೆ. ಅದೇ ರೀತಿ ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿರತಕ್ಕಂತಹ ಆಟಗಾರರು ಕೂಡ ಭಾಗವಹಿಸುವುದರಲ್ಲಿ ಒಬ್ಬರು ಒಂದು ಸಮಾಜ ಸಂಘಟನೆ ಬಗ್ಗೆ 1-2 ಮಾತನಾಡಬೇಕು. ಆವಾಗ ಅವರಿಗೆ ಆ ಒಂದು ಬಹುಮಾನವನ್ನು ನಾವು ಘೋಷಣೆ ಮಾಡಿರ್ತಕ್ಕಂಥ 5,000 ರೂಪಾಯಿ ಅವರಿಗೆ ಸಿಗ್ತದೆ. ಈ ನಿಟ್ಟಿನಲ್ಲಿ ಈ 2 ಕಾರ್ಯಕ್ರಮವನ್ನು ತಾವುಗಳು ಈ ಸಂದರ್ಭದಲ್ಲಿ ಯಶಸ್ವಿಗೊಳಿಸಬೇಕು. ಇನ್ನೊಂದು ಕಾರ್ಯಕ್ರಮ ಏನು ಅಂತೇಳಿದರೆ, ಏಪ್ರಿಲ್ 19ನೇ ತಾರೀಕಿಗೆ ಸಾಯಂಕಾಲ 6:45 ಗಂಟೆಗೆ ನಡೆಯುವಂಥ ಸಭಾ ಕಾರ್ಯಕ್ರಮದಲ್ಲಿ ಯಾರು ಪ್ರಥಮ ದಿವಸ ಭಾಗವಹಿಸ್ತಾರೆ, 16 ತಂಡಗಳು ಏನಿವೆ, ಅದರಲ್ಲಿರ್ತಕ್ಕಂಥ 14 ಜನ ಆಟಗಾರರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಲೈನಪ್ ಆಗಿ ತಮ್ಮ ತಂಡದ ಹೆಸರಿನೊಂದಿಗೆ ಲೈನಪ್ ಆಗಿ ವೇದಿಕೆಯ ಮೇಲಿರ್ತಕ್ಕಂಥ ಅತಿಥಿಗಳಿಗೆ ಕಾರ್ಯಕ್ರಮ ನಡೆಸುವಂಥ ಸಂದರ್ಭದಲ್ಲಿ ತಾವುಗಳು ಮುಂದೆ ಬಂದು ಲೈನಪ್ ಆಗಬೇಕು ಅಂತ ಹೇಳುವಂಥದ್ದು. ಅದ್ರ ಜೊತೆ ಥ್ರೋಬಾಲ್ ಪಂದ್ಯಾಟ ಆಟಗಾರರಲ್ಲಿ ಜನರು ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಯಾರು ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅವರಿಗೆ ನಾವು ಮುಂದಿನ ವರ್ಷ ಆಹ್ವಾನಿತ ತಂಡವನ್ನು ನಾವು ಮಾಡುವಂಥ ಇರಾದೆಯನ್ನು ಇಟ್ಕೊಂಡಿದ್ದೇವೆ. ಯಾರು ಶಿಸ್ತಿನಿಂದ ಒಂದು ಸಮುದಾಯಕ್ಕೆ ಬೇಕಾಗಿ ಸಮುದಾಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಈ ನಾವು ಇಟ್ಟಿರ್ತಕ್ಕಂಥ 2 ಬೇಡಿಕೆಯನ್ನು ಪೂರೈಸಬೇಕು ಅಂತ ಹೇಳುವಂಥ ಮನವಿಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಕೂಡ ನಾಳೆ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ಲ ಯುವಕ ಮಿತ್ರರು ಕೂಡ ಜಿಲ್ಲೆಯಲ್ಲಿ ಕ್ರೀಡೆಯನ್ನು ಆಡ್ತಕ್ಕಂಥವರು ಕೂಡ ನೋಡಲಿಕ್ಕೆ ಆದರೂ ಈ ಒಂದು ಕ್ರೀಡಾಂಗಣಕ್ಕೆ ಬಂದು ತಮ್ಮ ಇರುವಿಕೆಯಲ್ಲಿ ಈ ಕಾರ್ಯಕ್ರಮ ನಡಿಬೇಕು ಅಂತ ಹೇಳುವಂಥ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.